ಎಲ್ರಿಗೂ ನಮಸ್ಕಾರ. GTG ಕನ್ನಡ ಲಘುಹಾಸ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಒಂದು ಲಘುಹಾಸ್ಯದೊಂದಿಗೆ ಬಂದಿದ್ದೇನೆ. ಈ ಕನ್ನಡ ವರ್ಣಮಾಲೆಯಲ್ಲಿ ಅಕಾರ ಮೊದಲು ಬರುತ್ತೆ, ಆಕಾರ ನಂತರ ಬರುತ್ತೆ. ಆತಿಥ್ಯದಲ್ಲಿ ಹಾಗಲ್ಲ, ಆಮಂತ್ರಣ ಮೊದಲು ಬರುತ್ತೆ, ಆತಿಥ್ಯ ನಂತರ ಬರುತ್ತೆ. ಯಾಕೆ ಅಂತ ಹೇಳಿದರೆ, ಫಸ್ಟು ಆಮಂತ್ರಿಸಲ್ಪಟ್ಟರೆ ಮಾತ್ರ ಅತಿಥಿ ಆಗಮನ ಆಗತ್ತೆ. ಆಮಂತ್ರಣ ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನೋದನ್ನು ಸರ್ವಜ್ಞ ಒಂದು ವಚನದಲ್ಲಿ ಹೇಳಿದ್ದಾನೆ. ಕರೆಯದೆ ಹೋದವನ ಕರೆದು ಕೆರದಲ್ಲಿ ಹೊಡೆಯಂದ ಸರ್ವಜ್ಞ ಅಂತ. ಅತಿಥಿ ದೇವೋಭವ ಅಂತ ಹೇಳ್ತಾರೆ. ಅತಿಥಿ ಕರೆದು ಹೋದರೆ ಮಾತ್ರ ದೇವೋಭವ, ಕರೆಯದೆ ಹೋದರೆ ದೆವ್ವೋಭವ ಆಗುತ್ತಾನೆ. ಆದ ಕಾರಣ ಕರೆಯದೆ ಹೋಗುವ ಹಾಗೆ ಇಲ್ಲ. ಈ ಆತಿಥ್ಯ ಅಥವಾ ಆಮಂತ್ರಣ ಮಾಡಬೇಕು ಅಂತ ಹೇಳಿದರೆ ಅದು ಕಾಲದಿಂದ ಕಾಲಕ್ಕೆ ಅದರ ಒಂದು ರೀತಿ ನೀತಿಗಳು ಬದಲಾಗುತ್ತಾ ಇರ್ತವೆ. 1900 ದಶಕದಲ್ಲಿ ಒಂದು ಆಮಂತ್ರಣ ಪತ್ರಿಕೆಯನ್ನು ನೋಡಿದೆ ನಾನು. ಅದರಲ್ಲಿ ಹೇಗಿತ್ತು, ಕರ್ನಲ್ ಸಾಹೇಬರ ಸಾನ್ನಿಧ್ಯದಲ್ಲಿ ಧಾಮ್ ಧೂಮ್ ಬೆಡಿಯೊಂದಿಗೆ ತಾವು ಈ ವಿವಾಹ ಸಮಾರಂಭಕ್ಕೆ ಬಂದು ವೀಕ್ಷಿಸಬೇಕು ಅಂತೇಳಿ ಅದರಲ್ಲಿ ಒಕ್ಕಣೆ ಇತ್ತು. 1980-90 ದಶಕದಲ್ಲಿ ಇರುವಂತಹ ಒಂದು ಆಮಂತ್ರಣ ಪತ್ರಿಕೆಯಲ್ಲೆಲ್ಲ ತಾವೆಲ್ಲ ಸಕುಟುಂಬ ಸಮೇತರಾಗಿ ಒಪ್ಪತ್ತು ಮುಂಚಿತವಾಗಿ ಬರಬೇಕು ಅನ್ನುವಂಥ ಒಂದು ಆಮಂತ್ರಣ ಇರ್ತಿತ್ತು. ಅದೇ 2010 ನಂತರದ ಆಮಂತ್ರಣ ಪತ್ರಿಕೆಯಲ್ಲೆಲ್ಲ ಒಂದು ದಿನದ ಸಮಾರಂಭ ಅಂತ ಅಚ್ಚು ಮಾಡ್ತಾಯಿದ್ರು. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಮದುವೆಗೆ ಬಂದಂಥ ಅತಿಥಿ 2 ದಿನಗಳ ಕಾಲ ಛತ್ರದಲ್ಲಿ ಜಾಂಡ ಹೂಡುವುದೋ ಠಿಕಾಣಿ ಹೂಡುವುದೋ ಬೇಡ ಅಂತ ಅವರಿಗೊಂದು ಖಡಕ್ ಎಚ್ಚರಿಕೆ ಇರ್ತಿತ್ತು. ಇತ್ತೀಚೆಗೆ ವ್ಯಾಟ್ಸಪ್ನಲ್ಲಿ ಆಮಂತ್ರಣ ಮಾಡ್ತಾ ಇದ್ದಾರೆ, ಆಮೇಲೆ ಫೋನ್ ಕಾಲ್ ಮೂಲಕ ಆಮಂತ್ರಣ ಮಾಡ್ತಾ ಇದ್ದಾರೆ. ಲೇಟೆಸ್ಟ್ ಟ್ರೆಂಡ್ ಏನು ಅಂತ ಹೇಳಿದರೆ, ಅತಿಥಿಗಳ ಮನೆಗೆ ಹೋದಾಗುವಾಗ ಅಲ್ಲಿ ಇಲ್ಲ ಯಾರು ಅಂತ ಹೇಳಿದರೆ ಗೇಟ್ನಲ್ಲಿ ಸಿಕ್ಕಿಸಿ ಆಮಂತ್ರಣ ಪತ್ರಿಕೆ ಸಿಕ್ಕಿಸಿ ಬರುವಂಥದ್ದು. ಆಶೀರ್ವಾದವೇ ಉಡುಗೊರೆ ಅಂತ ಕೆಲವರೆಲ್ಲ ಆಮಂತ್ರಣ ಪತ್ರಿಕೆಯಲ್ಲಿ ಅತಿಥಿಗಳಿಗೆ ಮುಜುಗರ ಆಗುವುದು ಬೇಡ ಅಂತ ಅಚ್ಚು ಹಾಕಿಸ್ತಾರೆ. ಆದರೆ ಅದನ್ನು ಕೆಲವರು ಉಲ್ಟಾ ತಿಳ್ಕೊತಾರೆ. ಉಡುಗೊರೆಯೇ ಆಶೀರ್ವಾದ ಅಂದರೆ ಉಡುಗೊರೆ ಕೊಡಲಿಲ್ಲ ಅಂತೇಳಿ ಆದರೆ ಮರ್ಯಾದೆ ಇಲ್ಲ ಅಂತೇಳಿ ತಿಳ್ಕೊಂಡಿದ್ದಾರೆ. ಇದು ಏನಾಗುತ್ತೆ ಅಂತೇಳಿದರೆ, ಆಶೀರ್ವಾದ ಉಡುಗೊರೆ ಅಂತೇಳಿ ಬರೆದ ಮೇಲೆ ಯಾರಾದರೂ ಉಡುಗೊರೆ ಕೊಟ್ಟರೆ ಯೂನಿಫಾರ್ಮ್ ಹಾಕಿದವರ ನಡುವೆ ಕಲರ್ ಡ್ರೆಸ್ ಹಾಕಿದವನ ಕತೆ ಆಗುತ್ತೆ. ನಮ್ಮನ್ನು ಅತಿಥಿ ಅಂತೇಳಿ ಆಹ್ವಾನಿಸಿದ ಮೇಲೆ, ನಾವು ಅತಿಥಿಯಾಗಿ ಹೋದ್ಮೇಲೆ ನಮ್ಮ ತಿಥಿಯಾದರೂ ಕೂಡ ನಾವಲ್ಲಿ ಸೇರಿಸ್ಕೊಳ್ಳಲೇಬೇಕು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಹೆಚ್ಚಾಗಿ ನಮ್ಮ ಆತಿಥ್ಯ ನಮ್ಮನ್ನು ಆಹ್ವಾನಿಸುವಂಥದ್ದಲ್ಲಿ ಹಗಲಿನ ಸಮಾರಂಭ ಅಂದರೆ ಮಧ್ಯಾಹ್ನದ ಊಟದ ಹೊತ್ತು ಈ ಊಟಕ್ಕೆ ಹೋದಲ್ಲಿ ನಮ್ಮ ತಿಥಿ ಆಗುವಂಥದ್ದು ಖಂಡಿತ. ಯಾಕೆ ಅಂತ ಹೇಳಿದರೆ, ಇವತ್ತು ಲೆಕ್ಕ ಇಲ್ಲದಷ್ಟು ಜನರನ್ನು ಆಮಂತ್ರಿಸ್ತಾರೆ, ಊಟಕ್ಕೆ ಕ್ಯೂ ಇರ್ತದೆ, 2-3 ಬ್ಯಾಚಿಗೆ ಕೂರಬೇಕಾಗತ್ತೆ. ಅಲ್ಲಿಯೂ ಕೂಡ ಕೆಲವರು ಅನಧಿಕೃತವಾಗಿ ಸೀಟ್ ರಿಸರ್ವ್ ಮಾಡಿ ಕೂರುವವರೆಲ್ಲ ಇರ್ತಾರೆ. ಈ ಬಟ್ಟೆ ಬ್ಯಾಗು ಇತ್ಯಾದಿಗಳನ್ನು ಹಾಕಿ ಕೂರ್ತಾರೆ. ಒಂದಷ್ಟು ಜನ ಹಸಿದು ಕೂತಿರ್ತಾರೆ, ಅವರ ಹತ್ರ ಹಸಿದುಕೊಂಡು ನಾವು ನಿಂತ್ಕೋಬೇಕಾಗತ್ತೆ. ಆಗ ಅವ್ರಿಗೂ ಮುಜುಗರ ಆಗುತ್ತೆ, ನಮಗೂ ಮುಜುಗರ ಆಗುತ್ತೆ. ಇದಕ್ಕೆ ನಾನು ಹೇಳಿದ್ದು ತಿಥಿ ಆಗೋದು ಅಂತೇಳಿ. ಅಲ್ಲಿರುವಂತಹ ಕೆಲವರೆಲ್ಲ ಊಟ ಮಾಡೋದನ್ನು ಕಂಡಾಗ ನನಗೆ ಈ ಅಶ್ವಮೇಧ ಯಾಗದ ಕುದುರೆಯ ಹಣೆಯ ಮೇಲೆ ಒಂದು ಹಣೆಪಟ್ಟಿನ ಹಚ್ಚಿರ್ತಾರೆ. ಅದರಲ್ಲಿ ಏನು ಬರೆದಿರ್ತಾರೆ ಅಂತ ಹೇಳಿದರೆ, ಬಲ್ಪುಳ್ಳವರ್ ಕಟ್ಟಿ ಕಾದುವುದು. ಅದನ್ನು ನೋಡಿದಾಗ ನನಗೆ ಇಲ್ಲಿಯ ಸಿಚುವೇಶನ್ಗೆ ಅದನ್ನು ಹೀಗೆ ಮಾರ್ಪಡಿಸ್ಬೋದು ಅಂತ ಅನ್ಕೋತೀನಿ. ಬಲ್ಪುಳ್ಳವರ್ ಸೀಟ್ ರಿಸರ್ವ್ ಮಾಡಿ ತಿಂದು ಮುಕ್ಕುವುದು ಅಂತೇಳಿ. ನಾವು ಹೇಗಾದರೂ ಮಾಡಿ ಅಲ್ಲೊಂದಷ್ಟು ನಮ್ಮ ತುತ್ತಿನ ಚೀಲವನ್ನು ತುಂಬಿಸಿದ ಒಂದಕ್ಕೆ ಪ್ರತಿಫಲದ ದ್ಯೋತಕವಾಗಿ ಮುಯ್ಯನ್ನು ತೀರಿಸಿ ವಿಡಿಯೋದಲ್ಲಿ ಮುಖವನ್ನು ತೋರಿಸಿ ಅಲ್ಲಿಂದ ನಾವು ರೈಟ್ ಹೇಳಬೇಕಾಗುತ್ತೆ. ಇನ್ನು ಈ ಸ್ಕೂಲ್ ಡೇಗಳಿಗೆಲ್ಲ ನಮ್ಮ ಉಪನ್ಯಾಸಕರನ್ನು ಅಂದರೆ ಅಧ್ಯಾಪಕ ವರ್ಗದವರನ್ನು ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡಲಿಕ್ಕೆ ಅಂತೇಳಿ ಕರೀತಾರೆ. ಹಾಗೆ ಯಾವುದೋ ಒಂದು ಶಾಲೆಯಲ್ಲಿ ಅವರ ಒಂದು ಮುಲಾಜಿಗೆ ಕಟ್ಟು ಬಿದ್ದು ನಾನು ಕೂಡ ಮುಖ್ಯ ಅತಿಥಿಯಾಗಿ ಒಮ್ಮೆ ಹೋಗಿದ್ದೆ. ನನ್ನನ್ನು ಕರೆದಿದ್ದು ಒಂದು ಭಾಷಣ ತಯಾರಿ ಮಾಡಿದೆ. ಅಲ್ಲಿ ಹೋದ ಮೇಲೆ ಭೀಷಣವಾದಂಥ ಭಾಷಣ ಮಾಡೋಣ ಅಂತೇಳಿ ಹೋದಾಗ ಏನಾಗಿತ್ತು ಅಂತೇಳಿದರೆ, ನಾನು ಸ್ಟೇಜಿನ ಮುಂಭಾಗದಲ್ಲಿ ಕೂತೆ. ನನ್ನನ್ನು ಅಧಿಕೃತವಾಗಿ ಸ್ಟೇಜಿಗೆ ಆಹ್ವಾನಿಸಬೇಕಲ್ಲ, ಅದು ಅಲ್ಲಿರುವವರು ಅಲ್ಲಿ ಅನೌನ್ಸ್ ಮಾಡುವಂಥವ್ರು ಎಲ್ಲರನ್ನು ಆಹ್ವಾನಿಸ್ತಾ ಇದ್ದರು. ಯಾರನ್ನು ಅಂತೇಳಿದರೆ SDMC ಸದಸ್ಯರನ್ನು, ಅಂಗನವಾಡಿಯವರನ್ನು, ಗಂಟೆ ಕೊಟ್ಟವರನ್ನು, ಗಂಟು ಕೊಟ್ಟವರನ್ನು, ಊಟ ಕೊಟ್ಟವರನ್ನು, ಬಾಳೆಲೆ ಕೊಟ್ಟವರನ್ನು, ಇವರನ್ನೆಲ್ಲ ಕರೆಯುವ ಪರಿ ಹೇಗಿತ್ತು ಅಂತ ಹೇಳಿದರೆ, ನನಗೆ ಗೋವಿನ ಹಾಡು ನೆನಪಾಯಿತು. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ನೀನು ಬಾರೆ ಅಂತ ಕರೀತಾ ಇದ್ರು. ಇನ್ನು ನನ್ನ ಸರದಿ ಯಾವಾಗ ಬರ್ತದಪ್ಪ ಅಂತ ಕಾದು ಕೂತೆ. ಅಷ್ಟೊತ್ತಿಗೆ ನನ್ನ ಹೆಸರನ್ನು ಕರೀಲಿಕ್ಕೆ ಅವರಿಗೆ ಮರ್ತೋಯ್ತು ಅಂತ ಕಾಣುತ್ತೆ. ಪಕ್ಕದಲ್ಲಿರುವ ಯಾರೋ ಪಿಸುಗುಟ್ಟಿದ್ರು, ಮುಖ್ಯ ಅತಿಥಿಗಳನ್ನು ಭಾಷಣಕಾರರನ್ನು ಕರೆದಿಲ್ಲ ಅಂತ ಮತ್ತೆ ನನ್ನನ್ನು ಕರೆದ್ರು. ನಾನು ಕೊನೆಗೆ ಹೋಗಿ ಸ್ಟೇಜ್ ಮೇಲೆ ಕೂತ್ಕೊಂಡೆ. ನನ್ನನ್ನು ಕರೆದ ಮೇಲೆ ನನ್ನ ಸ್ಥಿತಿ ಆಗ ಹೇಗಿತ್ತು ಅಂತ ಹೇಳಿದರೆ, ಹೊಸ ಮಂತ್ರಿಮಂಡಲ ರಚನೆಯಾದಾಗ
ಒಂದು ಕಷ್ಟಪಟ್ಟು ಒಂದು ಪೋರ್ಟ್ಫೋಲಿಯೋವನ್ನು ನನಗೆ ಕೊಟ್ಟ ಹಾಗೆ ಒಂದು ಕುರ್ಚಿಯನ್ನು ದಯಪಾಲಿಸಿದರು. ಕೊನೆಯವನಾಗಿ ನಾನು ಆ ಕುರ್ಚಿಯಲ್ಲಿ ಕೂತೆ. ಆ ಸ್ಟೇಜಿನಲ್ಲಿ ತುಂಬಿದ ಸ್ಟೇಜನ್ನು ನೋಡುವಾಗ ನನಗೆ ಕುಮಾರವ್ಯಾಸನ ಹಾಡು, ಅವನು ಯಾವುದೋ ಒಂದು ಕಾವ್ಯವನ್ನು ಬರೀಬೇಕು ಅಂತ ಹೊರಟಾಗ ರಾಮಚಂದ್ರನ ಚರಿತ್ರೆ ಬರೀಲಿಕ್ಕೆ ಅವನು ಕಷ್ಟ ಆಗತ್ತೆ ಅವನು. ಯಾಕೆ ಅಂತ ಹೇಳಿದರೆ, ತಿಣುಕಿದನು ಪಣಿರಾಯ ರಘುಕುಲ ತಿಲಕನ ಭಾರದಲ್ಲಿ ಅಂತ ಹೇಳಿದ್ದೇನೆ. ಅಂತ ಹೇಳಿದರೆ ರಾಮಚಂದ್ರನ ಒಂದು ವ್ಯಕ್ತಿತ್ವನ ಆಯ್ಕೆ ಮಾಡಿಕೊಳ್ಳೋಣ ಅಂದರೆ ಆಲ್ರೆಡಿ ಎಲ್ಲ ಜನರು ಕೂಡ ರಾಮಾಯಣದ ಬಗ್ಗೆ ಬರೆದಿದ್ದಾರೆ. ಅದನ್ನು ಬಿಟ್ಟು ಅವನು ಮಹಾಭಾರತವನ್ನು ಆಯ್ಕೆ ಮಾಡಿಕೊಂಡಂತೆ. ಹಾಗೆ ಇಲ್ಲಿಯೂ ಕೂಡ ತುಂಬಿ ಹೋಗಿದ್ದಾರೆ ರಘುಕುಲ ತಿಲಕನ ಭಾರದ ಹಾಗೆ ಅಂತ ಅನ್ನಿಸ್ತು ನನಗೆ. ಈ ಗಣ್ಯಾತಿ ಗಣ್ಯರ ನಡುವೆ ನಗಣ್ಯ ವ್ಯಕ್ತಿಯಾಗಿ ನಾನೂ ಕೂಡ ಒಂದು ಪಕ್ಕದಲ್ಲಿ ಕುಳಿತೆ. ಆಮೇಲೆ ಪರಿಚಯ ಇತ್ಯಾದಿಗಳೆಲ್ಲ ಆಯಿತು. ಆಮೇಲೆ ಹಾರ ಹಾಕಲಿಕ್ಕೆ ಅಂತ ಬಂದರು. ಅತಿಥಿಗಳನ್ನು ಒಬ್ಬೊಬ್ಬರನ್ನಾಗಿ ಕರೆದು ಪ್ರತಿಯೊಬ್ಬರ ಕುತ್ತಿಗೆಯೂ ಕೂಡ ಈ ಬಲಿ ಕೊಡುವುದಕ್ಕೆ ಮೊದಲು ಕುರಿಯ ಕುತ್ತಿಗೆಗೆ ಹಾರ ಹಾಕ್ತಾರೆ ನೋಡಿ, ಹಾಗೆ ಹಾರ ಹಾಕ್ತಾ ಇದ್ರು. ಕೊನೆಗೆ ನನ್ನ ಸರದಿ ಬಂತು. ಆಹಾರವನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ಈ ಹಾರದ ಅಗತ್ಯ ಇಲ್ಲ ಅಂತ ನನಗೆ ಅನ್ನಿಸ್ತು. ನಾನು ಹಾರ ಹಾಕಿಕೊಳ್ಳುವುದರಲ್ಲಿ ಬಹಳ ಹಿಂದೆ. ಹಾರ ಹಾಕಿದರಿಂದ ತೊಂದರೆ ಆಗುತ್ತೆ. ಜೀವಮಾನದಲ್ಲಿ ಒಮ್ಮೆ ಮದುವೆ ಸಂದರ್ಭದಲ್ಲಿ ಒಂದು ಹಾರ ಹಾಕಿ ಜೀವಮಾನ ಇಡೀ ನಾನು ಅದನ್ನು ಆ ಖುಷಿಯನ್ನು ಅನುಭವಿಸ್ತಾ ಇದ್ದೇನೆ. ಈ ಹಾರ ಬೇಡ ಅಂತ ಅನ್ನಿಸ್ತು, ಕೈ ಇಟ್ಟು ನಿರಾಕರಿಸಿದೆ. ಆದರೂ ಕೂಡ ಒಂದು ಹಾರವನ್ನು, ಅಲ್ಲಿ ಹಾರ ಇರಲಿಲ್ಲ, ಪಕ್ಕದಲ್ಲಿ ಒಬ್ಬ ಅತಿಥಿ ತನ್ನ ಕುತ್ತಿಗೆಯಿಂದ ತೆಗೆದ ಹಾರವನ್ನು ಸ್ಟೇಜಿನ ಪಕ್ಕದಲ್ಲಿ ಅವರನ್ನು ಕೊಟ್ಟು ಅದನ್ನು ಹಾಕಲಿಕ್ಕೆ ಬಂದರು. ಒಟ್ಟಿನಲ್ಲಿ ಅದನ್ನು ನಾನು ನಿರಾಕರಿಸಿದೆ. ಮುಂದೆ ನನ್ನ ಸರದಿ ಬಂತು ಭಾಷಣ ಮಾಡಲಿಕ್ಕೆ ಅಂತ ನಿಂತೆ. 10-15 ನಿಮಿಷಗಳ ಕಾಲ ಭಾಷಣ ಮಾಡಿದಾಗ ಅಲ್ಲಿರುವವರೆಲ್ಲ ಪಿಸುಗುಟ್ಲಿಕ್ಕೆ ಶುರು ಮಾಡಿದರು, ನಿಲ್ಲಿಸಿ ಅಂತ. ಕಾರಣ ಏನು ಅಂತ ಹೇಳಿದರೆ, ಇನ್ನೊಂದು 20-25 ಮಕ್ಕಳು ಅಲ್ಲಿ ವೇಷ ಹಾಕ್ಕೊಂಡು ಮುಂದೆ ವಿವಿಧ ವಿನೋದ ಹಾವಳಿಯನ್ನು ಕೊಡಲಿಕ್ಕೆ ರೆಡಿಯಾಗಿ ನಿಂತಿದ್ದು. ಇನ್ನವರಿಗೆ ತೊಂದರೆ ಮಾಡೋದು ಯಾಕೆ ಅಂತ ನಾನು ಸ್ಟೇಜಿನಲ್ಲಿ ನನ್ನ ಭಾಷಣವನ್ನು ನಿಲ್ಲಿಸಿದೆ. ಇನ್ನೊಮ್ಮೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದಕ್ಕೆ ನಾನು ಹೋಗಿದ್ದೆ ಅತಿಥಿಯಾಗಿ. ಅಷ್ಟು ಹೊತ್ತಿಗೆ ಅಲ್ಲಿ ನಿರೂಪಕರು ಅನೌನ್ಸ್ ಮಾಡ್ತಾ ಇದ್ರು, ಈಗ ಹಿರಿಯ ಸಾಹಿತಿಗಳು ಬರ್ತಾ ಇದ್ದಾರೆ. ಯಾರಪ್ಪದು ಹಿರಿಯ ಸಾಹಿತಿ ಅಂತ ಅಂದ್ಕೊಂಡೆ. ಸ್ವಲ್ಪ ಹೊತ್ತಾದಾಗ ನನ್ನನ್ನು ಕೂಡ ಹಿರಿಯ ಉಪನ್ಯಾಸಕರು ಬಂದರು ಅಂತೇಳಿ ಹೇಳಿದರು. ಆಗ ನಾನು ಫಸ್ಟಿಗೆ ನನ್ನ ತಲೆಯಲ್ಲಿ ಒಂದು ಆಲೋಚನೆ ಬಂತು, ಕಾಸರಗೋಡು ಹತ್ರ ಹಿರಿಯ ಅಂತ ಒಂದು ಊರಿದೆ, ಬಹುಶಃ ಅಲ್ಲಿಯನ್ನವರನ್ನು ಹೇಳುದ ಅಂತ. ಮತ್ತೆ ಕೊನೆಗೆ ಗೊತ್ತಾಯಿತು, ಇದು ಹಿರಿಯ ಅಲ್ಲ, ಹಿರಿಯ ಅಪಭ್ರಂಶವಾಗಿ ಇವರ ಬಾಯಲ್ಲಿ ಹೀಗೆ ಬಂದದ್ದು ಅಂತ. ಈ ಮನೆಗೆ ಅತಿಥಿ ಆಗಮಿಸಿದರೆ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಉಸಿರುಗಟ್ಟಿದಾಗ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಅವರದೊಂದು ಡೈಲಿ ರೊಟೀನ್ ಕೋರ್ಸ್ ಇರುತ್ತೆ. ಅಗ್ನಿ ಸಾಕ್ಷಿ, ಪುಟ್ಟ ಗೌರಿ ಮೊದಲಾದಂತಹ ಹಾಳು ಬೋರಾವಾಯಿಗಳನ್ನು ನೋಡ್ತಾ ಇರ್ತಾರೆ. ಅದೇ ಅವರಿಗೆ ಮನರಂಜನೆ. ಅತಿಥಿಗಳು ಯಾರಾದರೂ ಬಂದರು ಅಂತೇಳಿ ಆದರೆ ಅವ್ರಿಗೆ ಏನು ಅನ್ನಿಸ್ತದೆ ಅಂತೇಳಿದರೆ, ಪಾಯಸ ತಿನ್ನುವಾಗ ನೊಣ ಸಿಕ್ಕಾಗ ಈ ಅತಿಥಿ ಯಾಕಾದರೂ ವಕ್ರಿಸಿದ್ನೋ ಅಂತ ಅವರಿಗೆ ಅನ್ನಿಸ್ತದೆ. ಅವರು ಆಲ್ರೆಡಿ ಕುಕ್ಕರನ್ನೆಲ್ಲ, ದ್ರೌಪದಿ ತನ್ನ ಊಟ ಆದ ಮೇಲೆ ಅಕ್ಷಯ ಪಾತ್ರೆಯನ್ನು ತೊಳೆದು ಹಾಕ್ತಾಳಂತೆ, ಕೌಚಿ ಹಾಕ್ತಾಳೆ. ಹಾಗೆ ಇವರೆಲ್ಲ ಮನೆಯಲ್ಲಿರುವಂತಹ ಎಲ್ಲ ಜನರ ಊಟ ಆದ ಮೇಲೆ ಪಾತ್ರೆಯನ್ನೆಲ್ಲ ತೊಳೆದಿಟ್ಟಿರ್ತಾರೆ. ಇನ್ನು ಪುನಃ ಕುಕ್ಕರನ್ನು ಏರಿಸಬೇಕು, ವಿಸಿಲು ಕೂಗಿಸಬೇಕು, ಅಕ್ಕಿ ಹಾಕಬೇಕು, ಇದೆಲ್ಲ ಸಮಸ್ಯೆ. ಕೊನೆಗೆ ಅವನಿಗೆ ಮಲಗಲಿಕ್ಕೂ ರೆಡಿ ಮಾಡಬೇಕು, ಬೆಡ್ಶೀಟ್ ಹಾಸಬೇಕು. ಆಗ ನಾವು ಅನಪೇಕ್ಷಿತ ಅತಿಥಿಗಳು ಆಗ್ತೇವೆ. ಆ ಮನೆಗೆ ನಾವು ಶನಿಗಳಾಗ್ತೇವೆ, ಸಾಡೆ ಸಾತಿ ಅಥವಾ ಅಷ್ಟಮ ಶನಿ ಆಗ್ತೇವೆ ಅಂತ. ಅದಕ್ಕೆ ಅತಿಥಿಗಳು ವಕ್ಕರಿಸುವುದು ಅಂತ ಹೇಳಿದರೆ ಹೆಣ್ಣು ಮಕ್ಕಳ ಪಾಲಿಗೆ ಅದು ಶನಿ ವಕ್ಕರಿಸಿದ ಹಾಗೆ. ಅದಕ್ಕೆ ನನ್ನದೊಂದು ಸಲಹೆ ಏನು ಅಂತ ಹೇಳಿದರೆ, ನಾವು ಅತಿಥಿಗಳನ್ನು ಕರೆಯುವಾಗ ಆದಷ್ಟು ಕಡಿಮೆ ಕರೆಯಿರಿ. ನಮಗೆ ಎಷ್ಟು ಜನಕ್ಕೆ ಆತಿಥ್ಯ ಮಾಡಲಿಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಕರೆಯಬೇಕು. ಅತಿಥಿಗಳನ್ನು ಕರೆದು ಅತಿಥಿಗಳ ತಿಥಿಯಾಗುವುದು ಬೇಡ, ಮನೆಗೆ ಬಂದಂಥ ಅತಿಥಿಗಳು ಶನಿಯಾಗುವುದು ಬೇಡ. ಆದ ಕಾರಣ ಆಮಂತ್ರಣವಿಲ್ಲದೆ ಲಾರ್ಡ್ ಕ್ಯಾಪಿಲೆಟ್ನ ಒಂದು ಔತಣಕೂಟಕ್ಕೆ ಹೋದಂತಹ ರೋಮಿಯೋ ಜೂಲಿಯೆಟ್ಟನ್ನು ಪ್ರೇಮಿಸಿ ಪ್ರೇಮಿಯಾದ, ಆಮಂತ್ರಣವಿಲ್ಲದೆ ದಕ್ಷಯಜ್ಞಕ್ಕೆ ಹೋದಂತಹ ದಾಕ್ಷಾಯಿಣಿ ಸುಟ್ಟು ಹೋದಳು. ಹಾಗೆ ನಮಗೆ ಸಮಸ್ಯೆ ಆಗೋದು ಬೇಡ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ಕಾರ.